ಒಮ್ಮೆ ಆದರೂ ಭೇಟಿ ನೀಡಲೇಬೇಕು ಅಂತ ಅಂದ್ಕೊಂಡಿದ್ದ ಅದ್ಭುತ ಸ್ಥಳ ತ್ರಿಶೂರ್ ಹಾಗೂ ಗುರುವಾಯೂರು. ನಾವೇನೋ ಟ್ರೈನ್ಗೆ ಲೇಟ್ ಆಯಿತು ಅಂತ ಹೊರಟ್ವಿ, ಆದರೆ ಆವತ್ತು ಟ್ರೈನೇ ಲೇಟಾಗಿ ಬರೋದಾ? ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಮಂಗಳೂರಿಂದ ಹೊರಟ ನಾವು ತ್ರಿಶೂರ್ ತಲುಪಿದ್ವಿ. ಪ್ರಸಿದ್ಧವಾದ ವಡಕುನ್ನಾಥನ್ ದೇವಸ್ಥಾನದ ಎದುರು ನಿಂತಾಗ ನಮಗೆ ಕಂಡಿದ್ದು ವಡಕುನ್ನಾಥನ್ ದೇವಾಲಯದ ಅದ್ಭುತ ಗೋಪುರ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಪ್ರಾಚೀನ ಹಿಂದೂ ದೇವಸ್ಥಾನವಾಗಿದ್ದು, ವಿಶ್ವವಿಖ್ಯಾತ ತ್ರಿಶೂರ್ ಪೂರಂ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನು ಭಗವಾನ್ ಪರಶುರಾಮರು ನಿರ್ಮಿಸಿದರೆಂಬ ನಂಬಿಕೆ ಇದೆ. ದೇವಾಲಯದ ಒಳಹೊಕ್ಕ ನಮಗೆ ಗರ್ಭಗುಡಿಯಲ್ಲಿ ಶಿವಲಿಂಗ ಕಾಣದೇ ಇದ್ದಾಗ ಆಶ್ಚರ್ಯವಾಯಿತು. ನಂತರ ತಿಳಿದದ್ದೇನೆಂದರೆ, ಶಿವಲಿಂಗದ ಮೇಲೆ ವರ್ಷವಿಡೀ ತುಪ್ಪವನ್ನು ಹಚ್ಚುತ್ತಾರೆ ಹಾಗೂ ಆ ತುಪ್ಪದ ರಾಶಿ ಕರಗದೇ ಇರುವುದು ಇಲ್ಲಿನ ವಿಶೇಷ. ವಡಕುನ್ನಾಥನ್ ದೇವಸ್ಥಾನದ ಎದುರಿಗಿರುವ ಮೈದಾನದಲ್ಲಿ ಪೂರಂ ಅದ್ದೂರಿಯಾಗಿ ನಡೆಯುತ್ತದೆ. ಆನೆಗಳ ಮೆರವಣಿಗೆ ಮತ್ತು ಸಾಂಪ್ರದಾಯಿಕ ಚೆಂಡೆವಾದ್ಯಗಳು ಈ ಪೂರಂ ಹಬ್ಬದ ವಿಶೇಷತೆ. ಚಾರ್ಲಿ ಮೂವಿ ನೋಡಿದ ನಂತರ ನಂಗಂತೂ ತ್ರಿಶೂರ್ ಪೂರಂ ನೋಡಬೇಕು ಅನ್ನೋ ಅತಿ ಆಸೆ ಇದ್ದರೂ ಕೂಡ ಒಂದಿನ ಅದು ನೆರವೇರಬಹುದೇನೋ ಅಂತ ಅಂದ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಇರೋ ಗುರುವಾಯೂರು ದೇವಾಲಯಕ್ಕೆ ತ್ರಿಶೂರಿಂದ ಬಸ್ಸಲ್ಲಿ ಹೋದ್ವಿ. ಗುರುವಾಯೂರಲ್ಲಿ ಇರೋದು ನನ್ನ ಇಷ್ಟ ದೈವ ಕೃಷ್ಣನ ದೇವಾಲಯ. ರಾತ್ರಿ 8:45ಕ್ಕೆ ತಲುಪಿದ ನಮಗೆ ಜನಸಂದಣಿ ಕಂಡು ತುಂಬ ಬೇಜಾರಾಗಿತ್ತು. ಕಾರಣ, ದೇವರ ದರ್ಶನ ಸಿಗೋದು ಅಕ್ಷರಶಃ ಅಸಾಧ್ಯವಾಗಿತ್ತು. ನನ್ನ ಮೂಡ್ ಕೂಡ ಆಫ್ ಆಯಿತು. ಮೂಡ್ ಆಫ್ ಆದಮೇಲೆ ನಾನು ನನ್ನ ಪತಿ ಜೊತೆ ಸ್ವಲ್ಪ ಜಗಳ ಮಾಡಿಕೊಂಡು ಕೋಪದಲ್ಲಿ ಕೂತೆ. ಸರಿ, ಮಂಗಳೂರಿಗೆ ಹೋಗೋಣ ಅಂತ ಗುರುವಾಯೂರಿಂದ ತ್ರಿಶೂರ್ಗೆ ಬಂದು ಅಲ್ಲಿಂದ ಮಂಗಳೂರು ಟ್ರೈನ್ ಹತ್ತಿದ್ವಿ ಅಂದ್ಕೊಂಡ್ರೆ ಇಲ್ಲ, ನಾವು ಹತ್ತಿದ್ದು ಟ್ರಿವಾಂಡ್ರಮ್ ಹೋಗೋ ಟ್ರೈನ್. ನಾನು ನನ್ನ ಹಸ್ಬೆಂಡ್ ಮುಖ ನೋಡಿಕೊಂಡು ಹೇಗೋ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದು ಮತ್ತೆ ಟಿಕೆಟ್ ಮಾಡಿಕೊಂಡು ಮಂಗಳೂರು ಕಡೆ ಬಂದ್ವಿ.